ಜಾತ್ಯತೀತ ತಳಹಾದಿ ಮೇಲೆ ಬಂದಂಥ ನಮ್ಮ ಪಕ್ಷ, ದೇಶದ ಇವತ್ತು ಇತಿಹಾಸವನ್ನು ಹೊಂದಿರುವಂಥ ಪಕ್ಷ, ಇತಿಹಾಸವನ್ನು ಕೊಟ್ಟಿರುವಂಥ ಪಕ್ಷ. ಈ ಪಕ್ಷಕ್ಕೆ ಒಂದು ತಂದೆಯಾದ ನೆಲೆ ಇದೆ. ಆ ನೆಲೆ ಹಿನ್ನೆಲೆಯಲ್ಲಿ ನಾವು ಏನನ್ನು ಮಾತು ಕೊಟ್ಟಿದ್ದೀವಿ. ವಿಶೇಷವಾಗಿ ಬಡಬಗ್ಗರಿಗಿರ್ಬೋದು, ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ಅನೇಕ ಜನ ನೀವು ಹೇಳಿದ ಹಾಗೆ ಎಲ್ಲ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ. ಆ ಬಡವರಿಗೆ ಅನುಕೂಲ ಆಗಬೇಕಲ್ಲ. ಇವತ್ತು ಎಷ್ಟೋ ಕುಟುಂಬಗಳು ಪ್ರತಿ ತಿಂಗಳ ಈ 5 ಗ್ಯಾರಂಟಿ ಅಂತಲೇ ತಮ್ಮ ಜೀವನ ಸಾಕ್ತಾ ಇದೆ. ಹೌದು. ಯಾಕಂದರೆ ಕನಿಷ್ಠ ನಾನು ಹೇಳ್ತಾ ಇದ್ದೆ ಚುನಾವಣೆ ಪೂರ್ವದಲ್ಲಿ, ಈ ಒಂದು ಯೋಜನೆ ನಂತರ ಕನಿಷ್ಠ ಒಂದು ಮನೆಗೆ ಅವರು 10,000 ರೂಪಾಯಿಯನ್ನು ಉಳಿತಾಯ ಮಾಡ್ಬೋದು ಪ್ರತಿ ತಿಂಗಳು. ಏನು ಅವ್ರ ದುಡಿಮೆಯಲ್ಲಿ 10,000 ಉಳಿತಾಯನ ಮಾಡ್ಬೋದು. ಒಂದು ಹಳ್ಳಿಯಲ್ಲಿ 10,000 ಅಂದ್ರೆ ಅದು ಬಹಳ ದೊಡ್ಡ ಮೊತ್ತ ಅದು. ಅದಕ್ಕೆ ಇವತ್ತು ಕೆಲವಷ್ಟು ಜನ ಅನುಕೂಲ ಆಗಿದೆ. ಈ ವಿನಾಕಾರಣ ಮಾತಾಡೋವಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಾವು ಕೇಳೇ ಇಲ್ಲ ಅನ್ನೋ ಜನ ಇದ್ದಾರೆ. ಅವ್ರು ಬೇಕಾಗಿಲ್ಲ. ಅವ್ರು ಬೇಡಾದ ಮನಸ್ಸಿಗೆ ಏನು ಎಷ್ಟು ಕೊಟ್ಟರು ಒಪ್ಪೋಕ್ಕಾಗಲ್ಲ ಅಂತ ಆ ಥರದಲ್ಲಿ ಕೆಲವಷ್ಟು ಜನ ಇದ್ದಾರೆ. ಅದರ ವಿರೋಧಿಗಳು ವಿರೋಧ ಮಾಡ್ತಾರೆ. ಇವತ್ತು ವಿರೋಧ ಮಾಡಿದರೂ ಕೂಡ ಬೇರೆ ರಾಜ್ಯದಲ್ಲಿ ಇವತ್ತು ನಾವು ಕೊಟ್ಟಂಥ ಗ್ಯಾರಂಟಿಗಳನ್ನೇ ಕಾಪಿ ಮಾಡಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು, ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇರೋದು ನಿಮ್ಮ ಮುಂದೆ ಕಣ್ಮುಂದೆ ದೇಶಾದ್ಯಂತ ಇದೆ. ಇವ್ರು ಮಾಡ್ತಾ ಇದ್ದಾರೆ. ಅದನ್ನು ಒಪ್ಕೋಬೇಕು. ಯಾಕಂದರೆ ಸಮರ್ಪಕವಾಗಿ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೊಟ್ಟಿರೋಂಥ ಯೋಜನೆಯನ್ನು ನಾವು 5 ವರ್ಷ ಖಂಡಿತವಾಗಿ ಇದನ್ನು ಸರ್ಕಾರನೂ ಇರುತ್ತೆ. ಮುಂದೆ 28ಕ್ಕೆ ಅಧಿಕಾರಕ್ಕೂ ಬರ್ತೀವಿ. ಈ 5 ಗ್ಯಾರಂಟಿ ಯಾವತ್ತಿಗೂ ಕೂಡ ಜನರಿಗೆ ಇವತ್ತು ಕೊಟ್ಟ ಮಾತಂತೆ ನಡೆಯುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಹಾಗಾದರೆ ಈ ಗ್ಯಾರಂಟಿಗಳಿಂದ ನಿಮಗೆ ಅನುದಾನದ ಸಮಸ್ಯೆ ಆಗಿಲ್ವ ಸರ್? ಅನುದಾನ ಸಮಸ್ಯೆ ಆಗಿಲ್ಲ. ಒಂದು ದೊಡ್ಡ ಮೊತ್ತ ಸರ್ಕಾರದಲ್ಲಿ, ದೊಡ್ಡ ಮೊತ್ತ ಸುಮಾರು 56,000 ಕೋಟಿ ಪ್ರತಿ ವರ್ಷ ಇವತ್ತು ಅದಕ್ಕಾಗಿಯೇ ನಾವು ನಿಗದಿ ಮಾಡಿ ಇಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ದೊಡ್ಡ ಮೊತ್ತವನ್ನು ಅಲ್ಲಿ ಕೊಡ್ತಾ ಇದ್ದೀವಲ್ಲ. ಮತ್ತು ಒಂದು ಕ್ಷೇತ್ರಕ್ಕೆ, ನನ್ನ ಮತಕ್ಷೇತ್ರಕ್ಕೆ 98% ಜನರಿಗೆ, 98%, ನಾನು ಮೊನ್ನೆ ಓವರಾಲ್ ಎಲ್ಲ ನಮ್ಮ ಅನುಷ್ಠಾನ ಸಮಿತಿ ಅಂತ ನಾನು ಪರಿಶೀಲನೆ ಮಾಡಿದಾಗ 98% ಇವತ್ತು ಸಮರ್ಪಕವಾಗಿ ಜನರಿಗೆ ಮುಟ್ತಾ ಇದೆ. ಇದು ನಾವು ವಿಚಾರ ಮಾಡಿ, ಒಂದು ಮತಕ್ಷೇತ್ರಕ್ಕೆ ಕನಿಷ್ಠ ಪಕ್ಷ ಅಂದರೆ 300 ಕೋಟಿ. ಇವತ್ತು ಈ ರೀತಿ 224 ಕ್ಷೇತ್ರಕ್ಕೆ, ಒಂದು ಕ್ಷೇತ್ರಕ್ಕೆ 300 ಕೋಟಿ ಅಂದರೆ ಎಷ್ಟಾಯಿತು 5 ವರ್ಷಕ್ಕೆ? ಅದೇ ಒಂದು ದೊಡ್ಡ ಮೊತ್ತ ಆಯಿತು ಅಭಿವೃದ್ಧಿ ಮಾಡೋದಕ್ಕೆ. ಇವತ್ತು ಅಭಿವೃದ್ಧಿ ಅಂದರೆ ಏನು? ಕೇವಲ ರಸ್ತೆ, ಕುಡಿ ನೀರು, ಇವತ್ತು ಅನೇಕ ಇವು ನೀರಾವರಿ ಯೋಜನೆಗಳನ್ನು ಮಾಡೋದಷ್ಟೇ ಅಲ್ಲ, ಜನರು ಕೂಡ ಅಭಿವೃದ್ಧಿ ಆಗಬೇಕಲ್ಲ. ಅವ್ರಿಗೂ ಕೂಡ ಆರ್ಥಿಕವಾಗಿ ಇದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಈ ಯೋಜನೆಗಳನ್ನು ಕೊಟ್ಟಿದ್ದು. ಸರ್, ನೀವು ಈಗ ಭಾಳಷ್ಟು ಬಾರಿ ಗೆದ್ಕೊಂಡು ಬಂದಿದ್ದೀರಾ. ಈ ಹಿಂದೆ ಹೋದಾಗ, ಕ್ಷೇತ್ರಕ್ಕೆ ಹೋದಾಗ, ಯಾವುದೋ ಒಂದು ಹಳ್ಳಿಗೆ ಹೋದಾಗ, ಯಾವುದೋ ಒಂದು ಪಂಚಾಯತಿ ಕಟ್ಟೆ ಮೇಲೆ ಕೂತಾಗ, ಯಾವುದೋ ಒಂದು ಗ್ರಾಮ ಕಟ್ಟೆ ಮೇಲೆ ಕೂತಾಗ ಬರ್ತಿದ್ದಂತಹ ಮಾತುಗಳಿಗೂ ಇವತ್ತು ಈ ಗ್ಯಾರಂಟಿಗಳ ಫಲಾನುಭವಿಗಳು ಆಡ್ತಾ ಇರುವಂಥ ಒಂದು ಮಾತುಗಳು ಏನಾದರೂ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂತ? ಖಂಡಿತವಾಗಿ ಜನ ಖುಷಿಯಾಗಿದ್ದಾರೆ, ಸಂತೋಷ ವ್ಯಕ್ತಪಡಿಸ್ತಾರೆ. ಇದರಿಂದ ನಮ್ಮ ಜೀವನ ನಡೆದಿದೆ ಅನ್ನೋ ಜನ ಭಾಳಷ್ಟು ಜನ ಭೇಟಿಯಾಗಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಹೋಗ್ತೀವಲ್ಲ, ಅವಾಗ ಹೇಳ್ತಾರೆ ಪಾಪ ಯಾರ್ಯಾರು ಕುಟುಂಬದಲ್ಲಿ ಯಾರೇ ಇರಲಾರ್ದು ಅನಾಥರಿದ್ದಾರೆ ಅಂಥ ಮಹಿಳೆಯರಿಗೆ ಇವತ್ತು ಎಷ್ಟು ಅನುಕೂಲ ಆಗಿದೆ. ಬಸ್ಸು ಉಚಿತವಾಗಿ, 200 ಯೂನಿಟ್ ಕರೆಂಟು, 2,000 ರೂಪಾಯಿ ನೇರವಾಗಿ. ಈ ದೇಶದಲ್ಲಿ ಯಾವ ಸರ್ಕಾರ ಕೂಡ ಕೊಡದಾದಂಥ ಯೋಜನೆ ನೇರವಾಗಿ ಅವರ ಅಕೌಂಟಿಗೆ ತಲುಪುವಂಥದ್ದು. ಯಾವುದೇ 1 ರೂಪಾಯಿ ಕೂಡ ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ. ನೇರವಾಗಿ ಫಲಾನುಭವಿಗೆ ತಲುಪುವಂಥ ಯೋಜನೆ.